ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ. ಹತ್ತಿ ಯಾವ ರೀತಿ ಇರುತ್ತೆ ಅಲ್ವಾ, ಅಷ್ಟೇ ಸಾಫ್ಟಾಗಿ ಬಂದಿದೆ ಈ ಇಡ್ಲಿ. ಇವತ್ತು ಈ ವಿಡಿಯೋದಲ್ಲಿ ತುಂಬಾ ಸಾಫ್ಟ್ ಆಗಿರುವಂತಹ ಪರ್ಫೆಕ್ಟ್ ಮೆಜರ್ಮೆಂಟ್ ಜೊತೆಗೆ ಇಡ್ಲಿನ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಇದರಲ್ಲಿ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡ್ರೆ ಸಾಫ್ಟಾಗೇ ಬರುತ್ತೆ ಇಡ್ಲಿ. ನೋಡಿ, ಮೊದಲಿಗೆ ಮೇನ್ ಪಾಯಿಂಟ, ನೀವು ಇದರಲ್ಲಿ ಉದ್ದಿನಬೇಳೆ ಈ ರೀತಿ ಉದ್ದಿನಬೇಳೆ ಇರುತ್ತೆ ಅಲ್ವಾ, ಇದನ್ನೇ ತೊಗೋಬೇಕು. ಈ ರೀತಿ ಉದ್ದಿನಬೇಳೆ ತೊಗೊಂಡ್ರೆ ಸಾಫ್ಟ್ ಆಗಿರುವಂತಹ ಫ್ಲಫಿ ಆಗಿರುವಂತಹ ನಮ್ಮ ಇಡ್ಲಿ ತಯಾರಾಗುತ್ತೆ. ಸೊ ಈ ಉದ್ದಿನಬೇಳೆ ಇಲ್ಲ ಅಂದರೆ ನಾರ್ಮಲ್ ಉದ್ದಿನಬೇಳೆ ಬರುತ್ತೆ ಅಲ್ವಾ, ಅದು ಕೂಡ ತೊಗೋಬೋದು. ಇವಾಗ ಒಂದು 2 ಸಲ ನಾನು ತೊಗೊಂಡಿದ್ದೀನಿ. ಇವಾಗ ಫುಲ್ ನೀರು ಹಾಕಿ ಒಂದು 4 ಗಂಟೆ ಆಗೋ ತನಕ ನೆನೆಯೋದಕ್ಕೆ ಬಿಡ್ತಿದ್ದೀನಿ. ಮತ್ತು ಜಾಸ್ತಿ ಹೊತ್ತು ಕೂಡ ಬಿಡಬಾರ್ದು ಇದಕ್ಕೆ ನೆನೆಯೋದಕ್ಕೆ. ಒಂದು 4 ಗಂಟೆ ಆಗೋ ತನಕ ನಾನಿವಾಗ ಇದಕ್ಕೆ ಬಿಟ್ಟಿದ್ದ ಪೂರ್ತಿಯಾಗಿ ಡಬಲ್ ಆಗಿದೆ. ಇವಾಗ 4 ಗಂಟೆ ಆದಮೇಲೆ ಇಲ್ಲಿ ಇನ್ನೊಂದು ಮಿಕ್ಸಿಂಗ್ ಬೌಲ್ ತೊಗೊತಿದ್ದೀನಿ. ಇವಾಗ ಇದರಲ್ಲಿ ನಾ ಯಾವ ಕಪ್ಪಲ್ಲಿ ಉದ್ದಿನಬೇಳೆ ತೊಗೊಂಡಿನಲ್ಲ ಅಥವಾ ಯಾವ ಗ್ಲಾಸಲ್ಲಿ ನಾನು ಉದ್ದಿನಬೇಳೆ ತೊಗೊಂಡಿನಲ್ಲ, ಅದೇ ಗ್ಲಾಸಲ್ಲೇ 1 ಗ್ಲಾಸ್ ಉದ್ದಿನಬೇಳೆಗೆ 3 ಗ್ಲಾಸ್ ಆಗುವಷ್ಟು ನಾನಿಲ್ಲಿ ಇಡ್ಲಿ ರವೆ ಹಾಕ್ಕೊತಿದ್ದೀನಿ. ಇಡ್ಲಿ ರವೆ ಯಾವ ತೊಗೊಂಡ್ರು ಭೀ ನಡೆಯುತ್ತೆ. ಮತ್ತು ಈ ರೀತಿ ಒಂದು ಸ್ವಲ್ಪ ಸರಿಯಾಗಿ ತೊಳ್ಕೊಂಡು ತೊಗೋಬೇಕು. ಈ ರೀತಿ ತೊಳ್ಕೊಂಡು ತೊಗೊಂಡ್ರೆ ಇಡ್ಲಿ ತುಂಬಾ ವೈಟಾಗಿ ಬರುತ್ತೆ, ಹೋಟೆಲಲ್ಲಿ ಯಾವ ರೀತಿ ಕೊಡ್ತಾರಲ್ಲ ಆ ರೀತಿ. ಇವಾಗ ಎಲ್ಲ ನೀರು ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಒಂದು ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತಿದ್ದೀನಿ. ಇವಾಗ ರವೆ ಕೂಡ ನೆನಿಲಿ ಒಂದು 10 ನಿಮಿಷ, ಮತ್ತು ಅವಲಕ್ಕಿ ಕೂಡ ನೆನಿಲಿ. ಅಲ್ಲಿ ತನಕ ನಾನಿದು ಉದ್ದಿನಬೇಳೆನ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊತಿದ್ದೀನಿ. ಸ್ಮೂತ್ ಆಗಿರಬೇಕು. ಮತ್ತು ರುಬ್ಬೋಕ್ಕೆ ಇದೇ ನೀರೇ ಹಾಕ್ಕೊಂಡು ನೀವು ಇಲ್ಲಿ ಹಿಟ್ಟನ್ನ ರುಬ್ಕೋಬೇಕಾಗುತ್ತೆ. ಇದೇ ನೀರೇ ಹಾಕೋದ್ರಿಂದ ಸರಿಯಾಗಿ ಹುದುಗ್ ಬರುತ್ತೆ ಹಿಟ್ಟು. ನೋಡಿ, ನುಣ್ಣಗೆ ರುಬ್ಕೋಬೇಕು, ತರಿಯಾಗಿರಬಾರ್ದಿದು. ಸೊ ನೋಡ್ತಿರ್ಬೋದು ಯಾವ ರೀತಿ ರುಬ್ಕೊಂಡು ನಾನಂತೇಳಿ. ಎಲ್ಲನೂ ಇದೇ ರೀತಿಯ ಅವಲಕ್ಕಿ ಮತ್ತು ಉದ್ದಿನಬೇಳೆ ಎರಡೂ ಇದೇ ರೀತಿಯಾಗಿ ರುಬ್ಕೋಬೇಕು. ನುಣ್ಣಗೆ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ನೀವಿಲ್ಲಿ. ಓಕೆ, ನಾನು ಉದ್ದಿನಬೇಳೆ ರುಬ್ಕೊಂಡಾಗಿದೆ. ಇವಾಗ ಅದೇ ರೀತಿ ಅವಲಕ್ಕಿ ಕೂಡ ನಾನಿಲ್ಲಿ ರುಬ್ಕೊಂಡು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ. ಇವಾಗ ಉದ್ದಿನಬೇಳೆ ಮತ್ತು ಅವಲಕ್ಕಿ ಎರಡೂ ರುಬ್ಕೊಂಡಾದ್ಮೇಲೆ ನಾನಿಲ್ಲಿ ರವೆಗೆ ನೀರು ಹಾಕಿಟ್ಟಿದ್ದಲ್ಲ, ಈ ನೀರನ್ನ ಈ ರೀತಿ ಜಾನ್ಕೊಂಡು ತೊಗೋಬೇಕು. ಏನಾದರೂ ಹೊಲಸು ಇತ್ತಂದ್ರೆ ಅದು ನೀರಿನ ಜೊತೆ ಹೊರಗಡೆ ಬರುತ್ತೆ. ನೀರು ಹಾಕಿದ ತಕ್ಷಣ ಈ ರೀತಿ ನೀರು ಜಾನ್ಕೋಬಾರ್ದು. ನೀರು ಹಾಕಿದ ಮೇಲೆ ಒಂದು 10 ನಿಮಿಷ ರವೆಗೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಬಿಟ್ಟಾದಮೇಲೆ ನೀರನ್ನ ತೊಗೊಳ್ಳಿ. ಈ ರೀತಿ ನೋಡಿ, ನೀರೆಲ್ಲ ಜಾನ್ಕೊಂಡು ತೊಗೊಂಡಾಗಿದೆ. ಮತ್ತು ಒಳಗೆ ರವೆ ಉಳ್ಕೊಂಡಿದೆ ಅಲ್ಲ, ಆ ರವೆನ ಈ ರೀತಿ ಕೈಲಿಂದ ಒತ್ತಿಯಾಗಿ ಹಿಂಡಿ ಈ ಡೈರೆಕ್ಟಾಗಿ ನೀವು ಹಾಗೆ ಹಾಕಿದರೆ ನೋಡಿ ಕೆಳಗಡೆ ಎಷ್ಟು ನೀರು ಉಳ್ಕೊಂಡಿದೆ, ಹಿಟ್ಟು ತಿಳಿಯಾಗುತ್ತೆ. ಹೀಗಾಗಿ ನೀವಿಲ್ಲಿ ಈ ರೀತಿ ರವೆನ ಹಿಂಡ್ಕೊಂಡೇ ತೊಗೋಬೇಕು. ನೋಡಿ ಕೆಳಗಡೆ ಎಷ್ಟು ನೀರು ಉಳ್ಕೊಂಡಿದೆ ಅಲ್ವಾ. ಇವಾಗ ಏನಿಲ್ಲ, ಈ 3 ಪೇಸ್ಟನ್ನು ಸರಿಯಾಗಿ ಕೈಲಿಂದ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಎಷ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊತೀರಲ್ಲ ಅಷ್ಟು ಸರಿಯಾಗಿ ಹಿಟ್ಟು ಹುದುಗ್ ಬರುತ್ತೆ. ಅವಲಕ್ಕಿ ಪೇಸ್ಟ, ಉದ್ದಿನಬೇಳೆ ಪೇಸ್ಟ ಮತ್ತು ರವೆ ಇವಾಗ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಇದಕ್ಕೆ ಒಂದು 2 ಭಾಗ ಮಾಡ್ತಿದ್ದೀನಿ. ಯಾಕಂದರೆ ಜಾಸ್ತಿ ಇದೆ ಹಿಟ್ಟು, ಹುದುಗ್ ಬಂತಂದ್ರೆ ಇದು ಚೆಲ್ಲುತ್ತೆ ಕೆಳಗಡೆ. ಹೀಗಾಗಿ ಒಂದು 2 ಭಾಗನ ಮಾಡ್ಕೊಂಡು ಎರಡೂ ಸರಿಯಾಗಿ ಮುಚ್ಚಿ ಮೇಲೆ ಒಂದು ದಪ್ಪ ಟವೆಲ್ ಹಾಕಿಡಬೇಕು. ಇವಾಗ ಥಂಡಿ ಅಲ್ವಾ, ಹೀಗಾಗಿ ಇದು ಬಿಸಿ ಇರಬೇಕು ಹಿಟ್ಟು, ಆ ರೀತಿ ಇಡಬೇಕಾಗುತ್ತೆ. ನಾವಿಲ್ಲಿ ಒಂದು ದಪ್ಪ ಟವೆಲು ಅಥವಾ ಬೆಡ್ಶೀಟ ಈ ರೀತಿ ಹಾಕಿಡಿ. ನೋಡಿ, ಇವಾಗ ರಾತ್ರಿ ಪೂರ್ತಿ ಬಿಟ್ಟಿದ್ದ ನಾನು ಇವಾಗ ನಿಮಗೆ ಮುಂಜಾನೆ ತೋರಿಸ್ತಿದ್ದೀನಿ ಹಿಟ್ಟು ಎಷ್ಟು ಸರಿಯಾಗಿ ಹುದುಗ್ ಬಂದಿದೆ ಅಲ್ವಾ. ಸೊ ನಾನು ಉದ್ದಿನಬೇಳೆ ಜೊತೆಗೆ 1 ಚಮಚ ಮೆಂತ್ಯ ಕೂಡ ಹಾಕಿದ್ದ, ನಿಮ್ಗೆ ಹೇಳೋದಕ್ಕೆ ನೆನಪೋಗಿದೆ ನನಗೆ, ಹೀಗಾಗಿ ಇಲ್ಲಿ ಹೇಳ್ತಿದ್ದೀನಿ. ಮೆಂತ್ಯ ಹಾಕಿದರೆ ಈ ರೀತಿ ಹುದುಗ್ ಬರುತ್ತೆ ಹಿಟ್ಟು. ಸೊ ನೋಡಿ, ಸ್ಲೋಲಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಎರಡೂ ಹಿಟ್ಟು ಕೂಡ ಅಷ್ಟೇ ಸರಿಯಾಗಿ ಉಬ್ಬಿದೆ ಇದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನನಗೇನಿದು ಜಾಸ್ತಿಯಾಗಿ ತಿಳಿ ಅನ್ನಿಸ್ತಿಲ್ಲ, ಹೀಗಾಗಿ ನಾನಿಲ್ಲಿ ನೀರನ್ನ ಸೇರಿಸ್ತಿಲ್ಲ. ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಇಡ್ಲಿ ಹಿಟ್ಟು. ಓಕೆ ನೋಡಿ, ಇವಾಗ ನಿಮಗೆ ಜಾಸ್ತಿ ಗಟ್ಟಿ ಅನಿಸ್ತಿದ್ದೀರಾ ನೀವಿಲ್ಲಿ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಏನಿಲ್ಲ, ಇದನ್ನು ಇಡ್ಲಿ ಮಾಡೋದಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಹಾಕಬೇಕಾಗುತ್ತೆ ಅಷ್ಟೇ. ನಾನಿಲ್ಲಿ ಈ ರೀತಿ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಹಚ್ಚಿ ಅಂತ ತೊಗೊಂಡಿದ್ದಿಲ್ಲ, ಹಾಗೇ ಹಾಕ್ತಿದ್ದೀನಿ ಹಿಟ್ಟು. ನಡೆಯುತ್ತೆ, ಇದು ಬರುತ್ತೆ ಇಡ್ಲಿ. ಎಣ್ಣೆ ಹಚ್ಚಲಿಲ್ಲ ಅಂದ್ರೆ ಭೀ ಇದು ಇಡ್ಲಿ ಸರಿಯಾಗಿ ಬರುತ್ತೆ. ಸೈಡಿಗೆ ನಾನು ನೀರು ಕೂಡ ಕುದಿಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಎಲ್ಲನೂ ಹಿಟ್ಟು ಈ ರೀತಿ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಇಲ್ಲಿ ನೀರು ಕೂಡ ಕುದಿ ಬಂದಿದೆ. ನೀವು ನೋಡ್ತಿರ್ಬೋದು ಸ್ವಲ್ಪ ನಾನು ಹುಣಸೆಹಣ್ಣು ಹಾಕಿದ್ದೀನಿ ಕೆಳಗಡೆ. ಯಾಕೆ ಹುಣಸೆಹಣ್ಣು ಹಾಕಬೇಕಂದ್ರೆ ಕಪ್ಪಾಗೋದಿಲ್ಲ ತಳಗೆ ಇಡ್ಲಿ ಪಾತ್ರೆ. ಹೀಗಾಗಿ ಸ್ವಲ್ಪ ನೀರಿನಲ್ಲಿ ಹುಣಸೆಹಣ್ಣು ಹಾಕಿ, ಮತ್ತು ಇಡ್ಲಿ ಯಾವ ರೀತಿ ಇಡ್ತೀನಿ ನೋಡಿ, ನಾನು ಹೋಲ್ ಮೇಲೆ ಇಡ್ಲಿ ಇಡ್ತಿದ್ದೀನಿ. ಇಡ್ಲಿ ಮೇಲೆ ಇಡ್ಲಿ ಇಡಬಾರ್ದಿಲ್ಲಿ. ಇವಾಗ ಏನಿಲ್ಲ, ಇದನ್ನು ಒಂದು 7ರಿಂದ 8 ನಿಮಿಷ ಮಾತ್ರ ನಾನಿಲ್ಲಿ ಹಬೆಯಲ್ಲಿ ಮೀಡಿಯಮ್ ಗ್ಯಾಸ್ನಲ್ಲಿ ಬಿಟ್ಟಿದ್ದ. ಇವಾಗ ತೊಗೊಂಡಿನಿ. ಜಾಸ್ತಿ ಹೊತ್ತು ಬಿಟ್ಟರೆ ಹಾರ್ಡ್ ಆಗುತ್ತೆ ಇಡ್ಲಿ. ಹೀಗಾಗಿ ಸುಮಾರು ಜಾಸ್ತಿ ಒಂದು 10 ನಿಮಿಷ ಮಾತ್ರ ಬಿಡಬೇಕು ನೀವಿಲ್ಲಿ.
ನಾನು ಸುಮಾರು ಒಂದು 7-8 ನಿಮಿಷ ಮಾತ್ರ ಇದಕ್ಕೆ ಬಿಟ್ಟಿದ್ದ. ಇವಾಗ ಇದನ್ನು ಒಂದು ಸ್ವಲ್ಪ ತಣ್ಣಗಾಗಬೇಕು. ಮತ್ತು ಇಲ್ಲಿ ಇಡ್ಲಿ ಬಿಸಿ ಬಿಸಿ ಇರುವಾಗ ತೆಗಿಬಾರ್ದು. ನೋಡಿ, ಚಮಚಲಿಂದ ನೀರಿನಲ್ಲಿ ಚಮಚನ ತೋಯಿಸ್ಕೊಂಡು ಈ ರೀತಿ ಇಡ್ಲಿನ ತಕ್ಕೊಳ್ಳಿ. ಮತ್ತು ಬಿಸಿ ಬಿಸಿ ಇರುವಾಗ ಇಡ್ಲಿ ತೆಗೆದರೆ ಅದು ಸರಿಯಾಗಿ ಬರೋದಿಲ್ಲ ಇಡ್ಲಿ. ಹೀಗಾಗಿ ಸ್ವಲ್ಪ ತಣ್ಣಗೆ ಆದಮೇಲೆ ಈ ರೀತಿ ಇಡ್ಲಿನ ನೀವು ತಕ್ಕೊಳ್ಳಿ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಹತ್ತಿ ಯಾವ ರೀತಿ ಇರುತ್ತೆ ಅಲ್ವಾ, ಅದೇ ರೀತಿಯಾಗಿ ಬಂದಿದೆ ನಮ್ಮ ಇಡ್ಲಿ. ಓಕೆ, ನಿಮಗೇನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳಬಹುದು. ಸೊ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಸೇಮ್ ಹತ್ತಿ ಯಾವ ರೀತಿ ಇರುತ್ತೆ ಅಲ್ವಾ, ಅದೇ ರೀತಿಯಾಗಿ ಬಂದಿದೆ ನಮ್ಮ ಇಡ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಕೂಡ ಒಂದು ಸ್ವಲ್ಪ ಈ ವಿಧಾನದಲ್ಲಿ ಇಡ್ಲಿನ ಮಾಡಿ ನೋಡಿ. ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ನಮ್ಮ ಇಡ್ಲಿ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ.